ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮದ್ದತ್ತು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ 23ರ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಜುಲೈ ಕೊನೆಯ ವಾರದಲ್ಲಿ ಈ ವೃಷಭ ರಾಶಿಯವರಿಗೆ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಷಭ ರಾಶಿಯವರಿಗೆ ಈ ಜುಲೈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ, ಈ ಜುಲೈ 23ರ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ವೃಷಭ ರಾಶಿಯವರಿಗೆ ಈ ಜುಲೈ ತಿಂಗಳು ಉತ್ತಮವಾದಂತಹ ಸಾಧನೆಗಳು ಮತ್ತು ಕೆಲವು ವೈಯಕ್ತಿಕ ಸವಾಲುಗಳನ್ನು ತರಲಿದೆ. ಈ ತಿಂಗಳು ನೀವು ಯಾವುದೇ ಕೆಲಸವನ್ನು ಕೈಗೊಂಡ್ರೂ 3ನೇ ಮನೆಯಲ್ಲಿ ಲಗ್ನವು ಅದರಲ್ಲಿ ಯಶಸ್ವಿಯಾಗಲು ನಿಮಗೆ ಬೆಂಬಲವನ್ನು ಕೂಡ ನೀಡಲಿದೆ. ಆದರೆ ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳನ ಸಂಚಾರ ಉಂಟಾಗುವ ಕಾರಣ ಯಾವಾಗಲೂ ನಿಮ್ಮನ್ನು ಒಂದು ರೀತಿಯ ಉದ್ವೇಗಕ್ಕೆ ಇದು ಒಳಪಡಿಸಲಿದೆ. ನೀವು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೋಪಗೊಳ್ತಾ ಹೋಗ್ತೀರಿ ಮತ್ತು ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸುವಲ್ಲಿ ಆತುರದಲ್ಲಿ ಇರಲಿದ್ದೀರಿ. ಅಲ್ಲದೆ 4ನೇ ಮನೆಯಲ್ಲಿ ಕೇತುವಿನ ಕಾರಣದಿಂದಾಗಿ ಕೆಲವು ಅಪರಿಚಿತ ಭಯ ಮತ್ತು ಕೀಳಿರಿಮೆಯ ಭಾವನೆ ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸುತ್ತದೆ. ನೀವು ಈ ಮಾನಸಿಕ ಒತ್ತಡಗಳನ್ನು ನಿವಾರಿಸಿ ನಿಮ್ಮ ಧೈರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸ್ತಾ ಬಂದರೆ ಈ ಜುಲೈ ತಿಂಗಳು ಬಹಳ ಲಾಭದಾಯಕವಾಗಿ ಈ ರಾಶಿಯವರಿಗೆ ಇರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರಿಗೆ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇರಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 3ನೇ ಮನೆಯಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇರತಕ್ಕಂತಹ ಗುರು ಒಡ ಹುಟ್ಟಿದವರಿಂದ ಬೆಂಬಲವನ್ನು ಕೂಡ ಸೂಚಿಸಲಿದ್ದಾರೆ. ಹಾಗೆ ಈ ರಾಶಿಯವರು ಸಾಧನೆಯನ್ನು ಕೂಡ ಮಾಡಲಿದ್ದೀರಿ. ಪ್ರಯಾಣದಿಂದ ಲಾಭವೂ ಕೂಡ ಆಗಲಿದ್ದು ನೀವು ಆತ್ಮವಿಶ್ವಾಸವನ್ನು ಈ ಟೈಮ್ನಲ್ಲಿ ಹೊಂದಿರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 2 ಮತ್ತು 3ನೇ ಮನೆಯಲ್ಲಿ ಸೂರ್ಯನು ಈ ಜುಲೈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ಜುಲೈ 16ರಂದೆಯೇ 3ನೇ ಮನೆಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಸಮಾಜದಲ್ಲಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸಲಿದ್ದಾರೆ. ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಈ ರಾಶಿಯವರು ಯಶಸ್ಸನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 3 ಮತ್ತು 2ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜುಲೈ 7ರ ನಂತರ ನಿಮ್ಮ ಮನೆ ಮತ್ತು 2ನೇ ಮನೆಯಲ್ಲಿ ವಾಗ್ಮಿತೆ ಹಾಗೆ ಕುಟುಂಬದಲ್ಲಿ ಸಂತೋಷ ಮತ್ತು ಆರ್ಥಿಕ ಧನಲಾಭವನ್ನು ಬುಧನ ಸಂಚಾರವು ಈ ರಾಶಿಯವರ ಜೀವನದಲ್ಲಿ ತರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 3 ಮತ್ತು 4ನೇ ಮನೆಯಲ್ಲಿ ಶುಕ್ರನು ಈ ಜುಲೈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ಜುಲೈ 4ರಿಂದ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡತಕ್ಕಂತಹ ಶುಕ್ರನು ಮನೆ ಅಲಂಕಾರ, ವಾಹನ ದುರಸ್ತಿ ಮತ್ತು ಐಷಾರಾಮಿ ವಸ್ತುಗಳಿಗೆ ಖರ್ಚುಗಳನ್ನು ಕೂಡ ಮಾಡಲಿಕ್ಕೆ ಸೂಚಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಮೀನ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ಸ್ಥಿರ ಆದಾಯವನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ವೃತ್ತಿ ಜೀವನದಲ್ಲಿ ನಿಧಾನವಾಗ್ತಾ ಹೋಗ್ತದೆ. ಖಚಿತ ಬೆಳವಣಿಗೆಯೂ ಕೂಡ ಇರಲಿದ್ದು ಮಹತ್ವಾಕಾಂಕ್ಷೆಗಳ ಸಾಧನೆಯನ್ನು ಕೂಡ ಶನಿಯ ಸಂಚಾರದ ಸಮಯದಲ್ಲಿ ಈ ರಾಶಿಯವರು ಮಾಡ್ತಾ ಹೋಗ್ತೀರಿ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಕೇತು ಕಡಿಮೆ ಸ್ವಾಭಿಮಾನ, ಮನೆಯಲ್ಲಿ ಶಾಂತಿಯ ಕೊರತೆ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಅವಿವೇಕದ ಭಯವನ್ನು ತರಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯಲ್ಲಿ ಅದರಲ್ಲೂ ನಿಮ್ಮ ಜನ್ಮ ರಾಶಿಯಲ್ಲಿ ಇರತಕ್ಕಂತಹ ಮಂಗಳನು ದೈಹಿಕ ಶಕ್ತಿಯನ್ನು ಈ ಜುಲೈ ತಿಂಗಳಿನಲ್ಲಿ ಹೆಚ್ಚಿಸಲಿದ್ದು, ಹಾಗೆ ಈ ಟೈಮ್ನಲ್ಲಿ ನಿಮ್ಮ ಕೋಪವೂ ಕೂಡ ಹೆಚ್ಚಾಗ್ತಾ ಬರ್ತದೆ. ಆತುರದ ನಿರ್ಧಾರಗಳನ್ನು ಈ ಟೈಮ್ನಲ್ಲಿ ಈ ರಾಶಿಯವರು ತಪ್ಪಿಸಬೇಕು. ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಿರಲಿದ್ದು ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಜುಲೈ 23ರ ನಂತರ ಏನೆಲ್ಲ ಶುಭ ಫಲಿತಾಂಶಗಳು ಆಗಲಿದೆ, ಇರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ನೋಡ್ತಾ ಬರೋದಾದರೆ, ಕರ್ಮದ ಅಂಶನಾದಂತಹ ಶನಿಯ ಸಂಚಾರವು ಲಾಭದ ಮನೆಯಲ್ಲಿ ನಿಮ್ಮ ವೃತ್ತಿಪರ ಜೀವನಕ್ಕೆ ಬಲವಾದ ಅಡಿಪಾಯವನ್ನು ಈ ರಾಶಿಯವರಿಗೆ ಹಾಕಲಿದೆ.
ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಖಂಡಿತವಾಗಿಯೂ ಪ್ರತಿಫಲವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಇದೇ ಜುಲೈ 16ರ ನಂತರ ಸೂರ್ಯ ಮತ್ತು ಪರಮ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮಾತಿನ ಮೌಲ್ಯವನ್ನು ಇದು ಹೆಚ್ಚಿಸ್ತಾ ಬರ್ತದೆ. ನಿಮ್ಮ ಮೇಲಾಧಿಕಾರಿಗಳು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಮೆಚ್ಚುತ್ತಾ ಹೋಗ್ತಾರೆ. ತಂಡವನ್ನು ಮುಂಭಾಗದಿಂದ ಮುನ್ನಡೆಸಲು ನಿಮಗೆ ನಾಯಕತ್ವದ ಜವಾಬ್ದಾರಿಗಳು ಕೂಡ ವಹಿಸಲಾಗ್ತದೆ. ರಾಹು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಕಚೇರಿಯಲ್ಲಿ ಕೆಲವು ರಾಜಕೀಯ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಇದಲ್ಲದೆ ಮಂಗಳ ಗ್ರಹವು ನಿಮ್ಮ ಲಗ್ನದಲ್ಲಿ ಇರುವುದರಿಂದ ಸಹೋದ್ಯೋಗಿಗಳ ತಪ್ಪುಗಳನ್ನು ಎತ್ತಿ ತೋರಿಸುವುದರಿಂದ ವಿವಾದಗಳು ಕೂಡ ಉಂಟಾಗ್ಬೋದು. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸ್ತಾ ಬಂದರೆ ಮತ್ತು ಬೇರೆಯವರ ಕೆಲಸವನ್ನು ನೋಡಿಕೊಂಡ್ರೆ ಕೆಲಸದಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಜುಲೈ ತಿಂಗಳು ಉದ್ಯಮಿಗಳಿಗಂತೂ ಅತ್ಯುತ್ತಮವಾದಂತಹ ಲಾಭವನ್ನು ತಂದುಕೊಟ್ಟಂತಹ ತಿಂಗಳು. ಅದರಲ್ಲೂ ಜುಲೈ 7ರ ನಂತರ ಬುಧ ಗ್ರಹವು 2ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಇದು ನಿಮ್ಮ ಹಣ ಮತ್ತು ಮಾತಿನ ಮನೆಯಲ್ಲಿ ಇರುವ ಕಾರಣ ನೀವು ಮಾತಿನಿಂದ ಗ್ರಾಹಕರನ್ನು ಸುಲಭವಾಗಿ ಆಕರ್ಷಿಸ್ತಾ ಹೋಗ್ತೀರಿ. ನೀವು ವ್ಯವಹಾರವನ್ನು ವಿಸ್ತರಿಸಲು ಮತ್ತು ಹೊಸ ಒಪ್ಪಂದಗಳನ್ನು ಮಾಡಲು ಇದು ಸರಿಯಾದಂತಹ ಸಮಯ. ಪ್ರಯಾಣ ಇರ್ಬೋದು, ಸಂವಹನ, ಏಜೆನ್ಸಿ ಮತ್ತು ಕಮಿಷನ್ ವ್ಯವಹಾರ ಮಾಡುವವರಿಗೆ 3ನೇ ಮನೆಯ ಗುರುವಿನಿಂದ ಹೆಚ್ಚಿನ ಕೆಲಸಗಳು ಆಗ್ತಾ ಹೋಗ್ತದೆ. ಸಣ್ಣ ಪ್ರವಾಸಗಳು ವ್ಯವಹಾರಕ್ಕೆ ತುಂಬ ಒಳ್ಳೆಯದು. ಪಾಲುದಾರಿಕೆ ಮಾಡುವವರು ಬಹಳ ಜಾಗರೂಕರಾಗಿ ಇರಬೇಕು. ಲಗ್ನದಲ್ಲಿ ಮಂಗಳ 7ನೇ ಮನೆಯಲ್ಲಿ ಇರುವ ಕಾರಣ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳ ಸಾಧ್ಯತೆಯೂ ಕೂಡ ಇರಲಿದ್ದು ಪಾರದರ್ಶಕತೆ ಈ ರಾಶಿಯವರಿಗೆ ಮುಖ್ಯವಾಗಿರಲಿದೆ. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ ಈ ಜುಲೈ ತಿಂಗಳಿನಲ್ಲಿ ಹಣಕಾಸಿನ ವಿಷಯದಲ್ಲಿ ತುಂಬ ಸಕಾರಾತ್ಮಕವಾಗಿರಲಿದೆ. ಲಾಭದ ಮನೆಯಲ್ಲಿ ಶನಿಯು ನಿಮಗೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಆದಾಯದ ಮೂಲವನ್ನು ನೀಡಲಿದ್ದಾರೆ. ಅದರಲ್ಲೂ ಜುಲೈ 7ರ ನಂತರ ಹಣದ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಹಣದ ಮನೆಗೆ ಹೋಗುವ ಕಾರಣ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಹಾಗೆ ಈ ಜುಲೈ 23ರ ನಂತರ ಶೇರ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡಿದಂತಹ ಹಳೆಯ ಹೂಡಿಕೆಗಳು ಉತ್ತಮವಾದಂತಹ ಲಾಭವನ್ನು ತಂದುಕೊಡಲಿದೆ. ಈ ಜುಲೈ 4ರಂದು ಶುಕ್ರನು ಸಿಂಹರಾಶಿಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಇದು ನಿಮ್ಮ ಮನೆಯ ಅಲಂಕಾರ, ವಾಹನ ದುರಸ್ತಿ ಅಥವಾ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆಯನ್ನು ಈ ಜುಲೈ ತಿಂಗಳಿನಲ್ಲಿ ತರಲಿದೆ. ಜುಲೈ 16ರಂದು ಸೂರ್ಯನು ಕೂಡ 2ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಕುಟುಂಬದ ಅಗತ್ಯಗಳಿಗಾಗಿ ಹಠಾತ್ ಹಣವನ್ನು ಹಿಂಪಡೆಯುವಂತಹ ಅವಶ್ಯಕತೆಯೂ ಕೂಡ ಈ ರಾಶಿಯವರಿಗೆ ಎದುರಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಬಹಳ ಜಾಗರೂಕರಾಗಿ ಈ ಜುಲೈ ತಿಂಗಳಿನಲ್ಲಿ ಇರಬೇಕು. ಏಕೆಂದರೆ ಲಗ್ನದಲ್ಲಿ ಕುಜನ ಸಂಚಾರ ಉಂಟಾಗುವ ಕಾರಣ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಬರ್ತದೆ. ಇದರಿಂದ ತಲೆನೋವು, ಕಣ್ಣುಗಳಲ್ಲಿ ಹುರಿಯುವಿಕೆ, ಆಮ್ಲೀಯತೆ ಮತ್ತು ರಕ್ತದೊತ್ತಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಈ ಜುಲೈ ತಿಂಗಳಿನಲ್ಲಿ ಉಂಟಾಗಲಿದೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನೀವು ಬೇಗ ಕೋಪ ಆಗ್ತೀರಿ. ಉದ್ವಿಗ್ನತೆ ಹೆಚ್ಚಾಗ್ತಾ ಹೋಗ್ತದೆ. ನಿದ್ರಾಹೀನತೆಗೆ ಇದು ಕಾರಣವಾಗಲಿದೆ. ಚಾಲನೆಯನ್ನು ಮಾಡುವಾಗ ವೇಗವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಚತುರ್ಥಮದಲ್ಲಿ ಕೇತುವು ದೈಹಿಕ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಅಪರಿಚಿತ ಭಯ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ನಿಮಗೆ ತೊಂದರೆಗೊಳಿಸಲಿದ್ದಾರೆ. ಪ್ರತಿದಿನ ಬೆಳಗ್ಗೆ ನಡೆಯುವುದು ಮತ್ತು ಯೋಗವನ್ನು ಮಾಡೋದರಿಂದ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತವಾಗಿ ಇರಿಸಿಕೊಳ್ಬೋದಾಗಿದೆ. ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಇನ್ನಷ್ಟು ವೃದ್ಧಿ ಆಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ವಾತಾವರಣವನ್ನು ಈ ಜುಲೈ ತಿಂಗಳಿನಲ್ಲಿ ಈ ರಾಶಿಯವರು ಕಂಡಿರ್ತೀರಿ. ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾಗುವ ಕಾರಣ ಈ ಮನೆಯಲ್ಲಿ ಏನೋ ಒಂದು ವಿಚಿತ್ರವಿದೆ ಅಂತ ಅನಿಸ್ಬೋದು. ಒಂದು ರೀತಿಯ ನಿರ್ಲಿಪ್ತತೆ ಮೇಲುಗೈಯನ್ನು ಸಾಧಿಸಲಿದೆ. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಅವಿವೇಕದ ಭಯ ಇರಲಿದ್ದು ಜುಲೈ 4ರ ನಂತರ ಶುಕ್ರನು ಅಲ್ಲಿಗೆ ಬರುವುದರಿಂದ ವಿಷಯಗಳು ಕ್ರಮೇಣ ಸುಧಾರಿಸಲಿದೆ. ಲಗ್ನದಲ್ಲಿರ್ತಕ್ಕಂತಹ ಮಂಗಳ ಗ್ರಹವು 7ನೇ ಮನೆಯಲ್ಲಿ ನೇರ ದೃಷ್ಟಿಯನ್ನು ಹೊಂದಿರುವುದರಿಂದ ನಿಮ್ಮ ಕೋಪದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ವಾದಗಳು ಕೂಡ ಉಂಟಾಗಬಹುದು. ನಿಮ್ಮ ಕಠಿಣ ಮಾತುಗಳು ಮನೆಯಲ್ಲಿ ಅವರಿಗೆ ನೋವನ್ನು ಉಂಟು ಮಾಡಬಹುದು. ತಾಳ್ಮೆ ಮತ್ತು ಹೊಂದಿಕೊಳ್ಳುವಿಕೆ ಈ ತಿಂಗಳು ಬಹಳ ಮುಖ್ಯವಾಗಿರಲಿದ್ದು ಈ ಜುಲೈ 23ರ ನಂತರ ನಿಮ್ಮ ಕೋಪವು ಕೂಡ ಕಡಿಮೆ ಆಗಲಿದೆ. ಹಾಗೆ ಈ ಟೈಮ್ನಲ್ಲಿ ಈ ರಾಶಿಯವರು ಮಂಗಳ ಗ್ರಹದ ಸರಳ ಪರಿಹಾರಗಳನ್ನು ಮಾಡುವುದು ಕೂಡ ಅವಶ್ಯಕ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲವನ್ನು ಈ ಜುಲೈ ತಿಂಗಳು ಶುರು ಮಾಡ್ತದೆ. ಆದರೆ ತಿಂಗಳ ಅಂತ್ಯದ ವೇಳೆಗೆ ಅಂದರೆ ಈ ಜುಲೈ 23ರ ನಂತರ ನಿಮ್ಮ ಪರಿಸ್ಥಿತಿ ಸುಧಾರಿಸಲಿದೆ. 4ನೇ ಮನೆಯಲ್ಲಿ ಕೇತು ಕೇಳಿದ ಮನೆಯನ್ನು ಉಂಟು ಮಾಡಲಿದ್ದು ಇದು ಅವರಿಗೆ ತಮ್ಮ ಅಧ್ಯಯನದಲ್ಲಿ ಹಿಂದಿರುವಂತೆ ಭಾಸವಾಗಿಸ್ತಾ ಹೋಗ್ತದೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ತಮ್ಮ ಸಾಮರ್ಥ್ಯವನ್ನು ಅನುಮಾನಿಸುತ್ತಾರೆ. ಜುಲೈ 7ರ ನಂತರ 5ನೇ ಮನೆಯ ಅಧಿಪತಿ ಬುಧನು ತಮ್ಮ ಮನೆಯ ದೃಷ್ಟಿಯಲ್ಲಿ ಇರುವುದರಿಂದ ಮತ್ತು ಪರಮ ಗುರುವಿನ ಅವರಿಗೆ ಧೈರ್ಯವನ್ನು ನೀಡೋದರಿಂದ ಅವರು ಈ ಭಯಗಳನ್ನು ನಿವಾರಿಸ್ಕೊಳ್ತಾ ಹೋಗ್ತಾರೆ. ಮತ್ತು ನವೀಕೃತ ಏಕಾಗ್ರತೆಯಿಂದ ತಮ್ಮ ಅಧ್ಯಯನದಂಥ ಗಮನವನ್ನು ಹರಿಸ್ತಾ ಬಂದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಜುಲೈ 23ರ ನಂತರ ಈ ರಾಶಿಯವರು ಕಾಣ್ಬೋದಾಗಿದೆ. ಹಾಗಾದರೆ ಈ ತಿಂಗಳು ನಿಮ್ಮ ಮಾನಸಿಕ ಆತಂಕಗಳನ್ನು ಕಡಿಮೆ ಮಾಡಲು ಮತ್ತು ಮಂಗಳ ಗ್ರಹದ ಒತ್ತಡಗಳನ್ನು ತಣ್ಣಗಾಗಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ ಕುಜದೋಷದ ಶಾಂತಿಗಾಗಿ ಲಗ್ನದಲ್ಲಿ ಕುಜನಿಂದ ಉಂಟಾಗುವಂತಹ ಕೋಪ ಮತ್ತು ಕ್ರೋಧವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನನ್ನು ಕೆಂಪು ಹೂವುಗಳಿಂದ ಪೂಜಿಸ್ತಾ ಬನ್ನಿ. ಹಾಗೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಮನಸ್ಸಿನಲ್ಲಿನ ಕಡಿಮೆ ಸ್ವಾಭಿಮಾನ ಮತ್ತು ಅವಿವೇಕದ ಭಯವನ್ನು ತೊಡೆದುಹಾಕಲು ಹಾಗೆ ಮನಸ್ಸಿನ ಶಾಂತಿಯನ್ನು ಪಡೆಯಲು ಪ್ರತಿದಿನ ಗಣಪತಿ ಅಥರ್ವ ಶ್ರೇಷ್ಠವನ್ನು ಪಠಿಸ್ತಾ ಬನ್ನಿ. ಪ್ರಾಣಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಇದು ಕೇತು ಪರಿಹಾರಕ್ಕೆ ಉತ್ತಮವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು. ಮಾನಸಿಕ ಶಾಂತಿಗಾಗಿ ಸೋಮವಾರ ಶಿವನ ದೇವಾಲಯದಲ್ಲಿ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳ ಜೊತೆಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.